ಹಲೋ ಫ್ರೆಂಡ್ಸ್, ಅಯೋಧ್ಯೆ ನೋಡ್ಕೊಂಡು ಬರೋಣ ಅಂತ ನಾವು ಬೆಂಗಳೂರಿಂದ ಹೊರಟ್ವಿ. ಸೊ ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿ ನಮಗೆ ರಾಜೇಶ್ ಕೃಷ್ಣನ್ ಸಿಕ್ಕಿದ್ರು, ಸಿಂಗರ್. ಸೊ ನಾವು ಅಯೋಧ್ಯೆ ಎಂಟ್ರಾಗೋ ಟೈಮಲ್ಲಿ ಒಂದು ಒಳ್ಳೆ ವ್ಯೂ ಕಾಣಿಸ್ತು. ಅದು ಸರಿಯೂ ನದಿ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೇಲ್ಗಡೆಯಿಂದ. ಸೊ ನಾವು ಫಸ್ಟ್ ವಿಸಿಟ್ ಮಾಡಿದ್ದೆ ಸರಿಯೂ ನದಿನ. ಸೊ ಬ್ಯಾಕ್ಗ್ರೌಂಡಲ್ಲಿರೋ ಸರಿಯೂ ನದಿ, ಅಲ್ಲಿ ಸಾಯಂಕಾಲ ಆರತಿ ಮಾಡ್ತಾಯಿದ್ರು. ಈವ್ನಿಂಗ್ ಎವ್ರಿ ಡೇ ಆರತಿ ಇರುತ್ತೆ. ಇದು ಲತಾ ಮಂಗೇಶ್ಕರ್ ಚೌಕ, ಅಲ್ಲೇ ಬರುತ್ತೆ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ನಾವೆಲ್ಲ ರೆಡಿಯಾಗಿ ಸೊ ರಾಮಲಲ್ಲ ದರ್ಶನ ಮಾಡೋಣ ಅಂತ ಹೊರಟ್ವಿ. ಅವತ್ತು ಯುಗಾದಿ ಹಬ್ಬ ಇತ್ತು. ಸೊ ಬೆಳಗ್ಗೆನೇ ನಾವೆಲ್ಲ ನೀಟಾಗಿ ರೆಡಿಯಾಗಿ ಹೊರಟ್ವಿ. ಇಲ್ಲಿ ಸೀನಿಯರ್ಸ್ ಡೇ ನಮ್ಮ ತಂದೆ ತುಂಬ ಈಸಿ ಆಯಿತು ಕರ್ಕೊಂಡು ಹೋಗಿ ಬರೋದು. ಯಾಕಂದರೆ ಅಲ್ಲಿ ಸೀನಿಯರ್ ಸಿಟಿಸನ್ ಇರ್ಬೋದು ಅಥವಾ ಫಿಸಿಕಲಿ ಚಾಲೆಂಜ್ ಇರ್ಬೋದು, ಎಲ್ಲರಿಗೂ ಅಲ್ಲಿ ವೀಲ್ ಚೇರ್ ಫೆಸಿಲಿಟಿ ಇದೆ. ಸೊ ಹಾಗಾಗಿ ನಮಗೆ ತುಂಬ ಹ್ಯಾಂಡಿಯಾಗಿ ಎಲ್ಲಿ ಬೇಕೋ ಅಲ್ಲಿ ವೀಲ್ ಚೇರ್ ಸಿಗ್ತಾಯಿತ್ತು. ಹಾಗಾಗಿ ನಾವು ಈಸಿಯಾಗಿ ಹೋಗಿ ಬರೋ ಥರ ಆಯಿತು. ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಮಾರ್ಚ್ 31. ನಾನು ತುಂಬ ಸೆಕೆ ಇರ್ಬೋದೇನೋ ಅಂದ್ಕೊಂಡಿದ್ದೆ, ಆದರೆ ಸೆಕೆ ಏನು ಇರಲಿಲ್ಲ. ನಮ್ಮ ಬೆಂಗಳೂರಿಗಿನ್ನೂ ಚೆನ್ನಾಗಿತ್ತು ವೆದರು. ರಾಮ್ಲಲ್ಲ ದಯೆಯಿಂದ ನಮಗೆ ಚೆನ್ನಾಗಾಯಿತು ದರ್ಶನ. ನಾವು ಸುಗಮ್ ದರ್ಶನ್ ಬುಕ್ ಮಾಡಿದ್ವಿ. ತುಂಬ ಈಸಿಯಾಗಿ 10 ಮಿನಿಟ್ಸಲ್ಲಿ ಆಯಿತು. ಇದು ಬ್ಯಾಕ್ಗ್ರೌಂಡಲ್ಲಿರೋದು ರಾಮ್ಲಲ್ಲ ದೇವಸ್ಥಾನ, ಸರಿಯಾಗಿ ಕಾಣ್ತಾ ಇಲ್ಲ ಅದು. ಓಕೆ, ಇದು ಕನಕ್ ಭವನ್. ಇದು ನೆಕ್ಸ್ಟ್ ಬರೋದು ಇದು ಹನುಮಾನ್ ಗಡಿ. ಇದು ದಶರಥ್ ಮಹಲ್. ಇಲ್ಲೆಲ್ಲ ಭಜನೆ ಮಾಡ್ತಾಯಿದ್ರು. ಸ್ವಲ್ಪ ರಶ್ ಇತ್ತು, ಇಲ್ಲ ಅಂತಲ್ಲ, ಬಟ್ ನಮಗೆ ರಾಮ್ಲಲ್ಲ ದರ್ಶನ ತುಂಬ ಈಸಿಯಾಗಾಯಿತು. ಸುಗಮ್ ದರ್ಶನ್ ಬುಕ್ ಮಾಡಿದ್ರಿಂದ 10-15 ಮಿನಿಟ್ಸ್ ಒಳಗೆ ಆಗ್ಬಿಡ್ತದು. ಇದು ರಾತ್ರಿ ಸೂರ್ಯಕುಂಡ ಅಂತ ಇಲ್ಲಿ ಲೈಟ್ ಶೋ ಮಾಡಿದರು. ಅದು ತುಂಬ ಚೆನ್ನಾಗಿತ್ತು. ಎಲ್ಲ ರಾಮಂದು ರಾಜ್ಯಭಾರ ಮಾಡೋ ಟೈಮಲ್ಲಿ ಏನೇನಾಯಿತು, ಸೂರ್ಯ ಬಂದು ಅಲ್ಲಿ ಹೆಲ್ಪ್ ಮಾಡಿದ್ದು ಎಲ್ಲ ಇತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾವು ಓನ್ಲಿ 3 ಡೇ ಟ್ರಿಪ್ ಇತ್ತು ಅಷ್ಟೇ. ಇದು ಹೋಗಿದ್ದು ಒಂದಿನ ಫುಲ್ಲು ಅಯೋಧ್ಯೆ ನೋಡಿದ್ದು, ನೆಕ್ಸ್ಟ್ ಡೇ ವಾಪಸ್ ರಿಟರ್ನ್ ಮಾಡಿದ್ದು. ರಿಟರ್ನ್ ಬರಬೇಕಾದ್ರೂ ತುಂಬ ಚೆನ್ನಾಗಿ ನಮಗೆ ಸರಿಯೂ ನದಿ ಕಾಣ್ತಾ ಇತ್ತು. ಸೊ ಅದಕ್ಕೆ ಒಂದು ಬಾಯ್ ಬಾಯ್ ಹೇಳಿದೆ. ನೆಕ್ಸ್ಟು ಬೆಂಗಳೂರಿಗೆ ಬಂದು ಇಳಿದ ತಕ್ಷಣ ನಮಗೆ ಸಂತೋಷ್ ಹೆಗ್ಡೆ ಅವ್ರು ಸಿಕ್ಕಿದ್ರು. ತುಂಬ ಖುಷಿ ಆಯಿತು. ಇದು ಗಿಬ್ಲಿ ಟ್ರೆಂಡ್ ಇವಾಗ ಆಗಿರೋದ್ರಿಂದ ಇದು ನಾನು ನನ್ನ ಮಗ ಗಿಬ್ಲಿ